ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್. ನೋಡಿ, ಇವತ್ತೊಂದು GDS ನ ಹೊಸ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಹೌದು, ಸೊ ನೋಡಿ, ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ, ಹಾಗೇನೆ ಈ ವರ್ಷದ 28,740 ಪೋಸ್ಟ್ಗಳನ್ನು ಏನು ಅವರು ರಿಕ್ರೂಟ್ಮೆಂಟನ್ನು ಮಾಡಿದರು GDS ನಲ್ಲಿ. ಸೊ ನೀವೆಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿದ್ದೀರಾ. ತುಂಬ ಜನ ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ, ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಮೇಡಮ್, ಹಾಗೆಯೇ ಕಟ್ ಆಫ್ ಕೂಡ ಎಷ್ಟು ನಿಲ್ಲುತ್ತೆ ಅಂತ ಕೇಳಿ ಆ ಒಂದು ವಿಷಯನ ಕವರ್ ಮಾಡೋಣ ಫ್ರೆಂಡ್ಸ್. ಹಾಗೆಯೇ ಆ ಒಂದು ಹೊಸ ನೋಟಿಫಿಕೇಶನ್ನಲ್ಲಿ ಏನಿದೆ, ಹಾಗೆಯೇ ಯಾವ ಒಂದು ಅಪ್ಡೇಟನ್ನು GDSನವರು ನಿಮಗೆಲ್ಲರಿಗೂ ನೀಡಿದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ವರ್ಷದ 28,740 ಪೋಸ್ಟ್ಗಳಿಗೆ GDSನಲ್ಲಿ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಆ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ, ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ತಿದ್ದೀರಾ ಫ್ರೆಂಡ್ಸ್. ಸೊ ಅದರಲ್ಲಿ ರಿಜೆಕ್ಟ್ ಆದವರು ಇನ್ನೇನ್ ಮಾಡ್ಲಿ ಅಂತ ಪ್ರಶ್ನೆನ ಕೇಳ್ತಾ ಇದ್ದೀರಾ. ಸೊ ಏನು ಮಾಡಲಿಕ್ಕೆ ಬರೋದಿಲ್ಲ. ಇವಾಗ ನೆಕ್ಸ್ಟ್ ಯಾವಾಗ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಅಂತ ಅಂದರೆ, ಯಾವಾಗ ಅವರು GDSನ ಹೊಸ ನೋಟಿಫಿಕೇಶನನ್ನು ರಿಲೀಸ್ ಮಾಡ್ತಾರೆ ಜಾಬ್ ರಿಕ್ರೂಟ್ಮೆಂಟ್ ಅಂತ ಹೇಳಿ, ಸೊ ಆವಾಗ ನೀವು ಅಪ್ಲಿಕೇಶನನ್ನು ಹಾಕಿ ಮತ್ತೆ ಫಸ್ಟ್ನಿಂದನೇ ಬರಬೇಕಾಗತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ಮತ್ತೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ನನಗೆ ಹಿಂದೆ, ಇವಾಗೂ ಕೂಡ ನನಗೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲೇ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಹೋಪ್ಸನ್ನು ನೀವು ಇಟ್ಕೊಳ್ಬಾರ್ದು. ಯಾಕಂತ ಅಂದರೆ GDSನವರು ಪ್ರತಿ ವರ್ಷ ಹೊಸಬರಿಗೆ ಅಲ್ಲಿ ಅವಕಾಶವನ್ನು ನೀಡೋದು. ನೆಕ್ಸ್ಟ್ ಶೆಡ್ಯೂಲ್ನಲ್ಲಿ ಸೆಲೆಕ್ಟ್ ಆಗ್ಬೋದು ಅಥವಾ ಸೆಲೆಕ್ಟ್ ಆಗದೇನೂ ಇರ್ಬೋದು. ನೀವು ಹಾಕಿರುವಂಥ ಡಿವಿಷನ್ನಲ್ಲಿ ಕಾಂಪಿಟೇಷನ್ ಕಮ್ಮಿ ಇದ್ದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಮತ್ತೆ ಪ್ರಶ್ನೆನ ಕೇಳ್ತಾ ಇದ್ದೀರಾ, ಮೇಡಮ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗಿ ನಾನು ಮುಂದೆ ಅಪ್ಲಿಕೇಶನನ್ನು ಮತ್ತೆ ನಾನು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗ್ತೀನಾ ಅಂತ ಹೇಳಿ. ನೋಡಿ, ಖಂಡಿತವಾಗ್ಲೂ ಇಲ್ಲ. ಯಾರು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ನೀವು ರಿಜೆಕ್ಟ್ ಆಗಿದ್ದೀರಾ, ನಿಮಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಚಾನ್ಸ್ ಇರೋದಿಲ್ಲ. ಸೊ ಯಾರು ಪಾಪ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ, ಅವರ ಪರ್ಸೆಂಟೇಜ್ 95, 96, 93 ಈ ರೀತಿಯಾಗಿದ್ದು ಅವರು ಕಾಯ್ತಾ ಇದ್ದಾರೆ, ಅವ್ರಿಗೆ ಅವರು ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ರಿ, ಯಾರು ನೀವು ರಿಜೆಕ್ಟ್ ಆಗಿದ್ದೀರಾ, ನೀವು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಟ್ರೈ ಮಾಡಿ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಬಿಡುವಂಥ ನೋಟಿಫಿಕೇಶನ್ ತಯಾರಿ ಫ್ರೆಂಡ್ಸ್. ನೋಟಿಫಿಕೇಶನ್ ವಿಷಯ ಬಂದ್ಬಿಟ್ಟು, ಹೌದು ಫ್ರೆಂಡ್ಸ್, ಸೊ GDSನಲ್ಲಿ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಜೂನ್ 30 ಡೇಟ್ ಅನ್ನ ಲಾಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು, ಸೊ ಜೂನ್ 30 ಡೇಟ್ ಅನ್ನ ಲಾಸ್ಟ್ ಮೆರಿಟ್ ಲಿಸ್ಟ್ ಬಿಡುವಂತಹ ಡೇಟ್ ಅನ್ನ ಅವರು ಫೈನಲೈಸ್. ಯಾವುದರಲ್ಲಿ ನೋಟಿಫಿಕೇಶನ್ ಅನ್ನು ನೋಡಿದಿರಾ, ಸೊ ಅದೇ ನೋಟಿಫಿಕೇಶನ್ ನಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ನೋಟಿಫಿಕೇಶನ್ ಇದೆ, ಸೊ ಅಲ್ಲಿ ನೀವು ನೋಡ್ಬೋದು ಜೂನ್ 30 ಫೈನಲೈಸ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು? ಸೊ ನೋಡಿ, ಇವಾಗ ಅವರು ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ 1020 ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ? ಸೊ ಸೆಲೆಕ್ಟ್ ಆಗಿರೋರಲ್ಲಿ ಕೇವಲ 300 to 400 ಅಷ್ಟೇ ಸೆಲೆಕ್ಟ್ ಆಗಿರ್ತಾರೆ. ಇನ್ನು ನಿಮಗೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಟ್ಟಾಗ ಗೊತ್ತಾಗುತ್ತೆ ಎಷ್ಟು ವೇಕೆನ್ಸಿಗಳು ಖಾಲಿ ಇವೆ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಅಲ್ಲಿ ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ಥರ್ಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ, ಅದ್ರ ಜೊತೆಗೆ ಫೋರ್ತ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ, ಫಿಫ್ತ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಈ ರೀತಿಯಾಗಿ ಈ ವರ್ಷ ನಿಮಗೆ 1 to 6 ಮೆರಿಟ್ ಲಿಸ್ಟ್ಗಳನ್ನು ಬಿಡುವಂಥ ಚಾನ್ಸಸ್ ಇದೆ ಫ್ರೆಂಡ್ಸ್. ಅದು ಕೂಡ ಆ ಒಂದು ಪೋಸ್ಟ್ಗಳ ಆಧಾರದ ಮೇಲೆ. ಒಂದು ವೇಳೆ ವೇಕೆನ್ಸಿಗಳು ತುಂಬಾ ಇದ್ರೆ ಅವರು 1 to 6 ತನಕ ನಿಮಗೆ ಮೆರಿಟ್ ಲಿಸ್ಟ್ಗಳನ್ನು ಬಿಡ್ತಾರೆ. ಸೊ ಯಾರೆಲ್ಲ ನಾನು 80 ತೊಗೊಂಡಿದ್ದೀನಿ, 85 ತೊಗೊಂಡಿದ್ದೀನಿ, 89 ತೊಗೊಂಡಿದ್ದೀನಿ, ನಂದು ಸೆಲೆಕ್ಟ್ ಆಗಿಲ್ಲ ಅಂತ ನಿರಾಶೆ ಆಗ್ತಾ ಇದ್ದೀರಾ, ನಿರಾಶೆ ಆಗ್ಲಿಕ್ಕೆ ಹೋಗಬೇಡಿ. ನಿಮ್ಮದು ಥರ್ಡ್ ಲಿಸ್ಟ್ನಲ್ಲಿ ಕೂಡ ಸೆಲೆಕ್ಟ್ ಆಗ್ಬೋದು, ಇಲ್ಲಾಂದರೆ ಫೋರ್ತ್ ಲಿಸ್ಟಲ್ಲಿ ಕೂಡ ನೀವು ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಸೊ ಅವರು ಜೂನ್ 30 ತನಕ ನಿಮ್ಮ ಮೆರಿಟ್ ಲಿಸ್ಟ್ಗಳನ್ನು ಬಿಡ್ತೀನಿ ಅಂತ ಹೇಳಿ ಆ ನೋಟಿಫಿಕೇಶನ್ನಲ್ಲಿ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ನೋಟಿಫಿಕೇಶನ್ ನೋಡಬೇಕಾಗಿದೆ, ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಕೊಟ್ಟಿರ್ತೀನಿ. ಹಾಗೆಯೇ ನೀವು ಎಲ್ಲಿ ಒಂದು ನಿಮ್ಮ ಅಪ್ಲಿಕೇಶನನ್ನು ನೋಡಿದಿರಾ, ಸೊ ಅದೇ ಒಂದು ನೋಟಿಫಿಕೇಶನ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಜೂನ್ 30 ಇಸ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಿದ್ರೆ ಜೂನ್ 30ವರೆಗೂ ಅವರು ಎಷ್ಟು ಮೆರಿಟ್ ಲಿಸ್ಟ್ಗಳು ಬರ್ತವೆ, ಸೊ ಅಷ್ಟು ಮೆರಿಟ್ ಲಿಸ್ಟ್ಗಳನ್ನು ಬಿಡುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿನೇ ಯಾರೂ ಕೂಡ ನಿರಾಶೆ ಆಗ್ಲಿಕ್ಕೆ ಹೋಗಬೇಡಿ. ಬಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಕಟ್ ಆಫ್ ಬಂದ್ಬಿಟ್ಟು 90 ಮೇಲೆ ಯಾರು ತೊಗೊಂಡಿದ್ದೀರಾ, ಸೊ ಅವರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹೌದು, ಸೊ ನೋಡಿ, ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಯಾರು 95 ತೊಗೊಂಡಿದ್ದಾರೆ, 96 ತೊಗೊಂಡಿದ್ದಾರೆ, 98 ತೊಗೊಂಡಿದ್ದಾರೆ, ಹಾಗೆಯೇ ಯಾವ ಡಿವಿಷನ್ನಲ್ಲಿ ಕಡಿಮೆ ಪೋಸ್ಟ್ಗಳಿದ್ದು ಸೊ ಆ ಪೋಸ್ಟ್ಗಳಿಗೆ ಅವರು ಸೆಲೆಕ್ಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು 90 ಇದೆ, 91 ಇದೆ, 92 ಇದೆ, ಅದು ಅಲ್ಲದೆ 96 ಕೂಡ ಇದೆ, ನಾನು SCಯಿಂದ ಹೊಂದಿದ್ದೀನಿ, PWDಯಿಂದ ಹೊಂದಿದ್ದೀನಿ ಅಂತ ಅಂದರೆ ನೀವು ಕೂಡ ಆಸೆಯನ್ನು ಇಟ್ಕೊಳ್ಬೋದು, ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿ.
ಆದರೆ ಕಾಂಪಿಟೇಷನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಅಲ್ಲಿ ಪೋಸ್ಟ್ ಎಷ್ಟು ಖಾಲಿ ಇವೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿಬಿಟ್ಟು ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೊ ನೀವು ಅಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ ಸೆಕೆಂಡ್ ಕಟ್ ಆಫ್ ಬಂದುಬಿಟ್ಟು 90 ಮೇಲೆ ಅಂತ ಇಟ್ಕೊಳ್ಬೋದು. 90 ಮೇಲೆ ಅಂತ ಅಂದರೆ 91, 92 ಈ ರೀತಿಯಾಗಿ ಇದ್ದವರು ಅಲ್ಲಿ ಸೆಲೆಕ್ಟ್ ಆಗ್ಬೋದು. ಅದು ಕೂಡ ಕಾಂಪಿಟೇಷನ್ ಮೇಲೇನೆ. ಓಕೆನಾ? ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನೋದು ಏಪ್ರಿಲ್ನ ಫಸ್ಟ್ ವೀಕ್ನಲ್ಲಿನೇ ಬರುತ್ತೆ. ಇವಾಗ ಏಪ್ರಿಲ್ನ 1 to 5 ಒಳಗಡೆನೆ ಬರ್ಬೋದು, ಇಲ್ಲ ಅಂತಂದರೆ 6 to 10 ಒಳಗಡೆನೆ ಬರ್ಬೋದು. ಸೊ ನೀವು ಕರೆಕ್ಟಾಗಿ 1 to 10 ಅಂತಲೇ ಇಟ್ಕೊಂಡ್ರೆ ಸೊ ನಿಮ್ಮ ಏಪ್ರಿಲ್ನ ಫಸ್ಟ್ ವೀಕ್ನಲ್ಲಿನೇ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಫ್ರೆಂಡ್ಸ್. ಅದು ಕೂಡ ಅಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರೆಲ್ಲ ನೋಟಿಫಿಕೇಶನ್ನ ನೋಡಬೇಕು ಅಂದ್ಕೊಂಡಿರ್ತೀರಾ, ಸೊ ನೀವು ಅಪ್ಲಿಕೇಶನ್ ಹಾಕಿರುವಂಥ ಅದೇ ಒಂದು ವೆಬ್ಸೈಟ್ನಲ್ಲಿ GDSನಲ್ಲಿನೇ ನೋಟಿಫಿಕೇಶನ್ ಇನ್ನೂ ಕೂಡ ಇದೆ. ಸೊ ಯಾರು ಹೋಗಿ ನೋಡಿ ನಾನು ಓದ್ಕೋತೀನಿ ಅನ್ಕೋತೀರಾ, ಸೊ ಹೋಗಿ ಓದ್ಕೋಬಹುದು ಫ್ರೆಂಡ್ಸ್. ಈ ಮೆರಿಟ್ ಲಿಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ಈಗಾಗಲೇ ಯಾರು ಜಾಬನ್ನು ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಒಂದು ವೇಳೆ ಟ್ರಾನ್ಸ್ಫರ್ ಬೇಕಾದರೆ ಅವ್ರಿಗೆ ಟ್ರಾನ್ಸ್ಫರ್ ಲೆಟ್ರನ್ನು ಕೊಟ್ಬಿಟ್ಟು ಎಲ್ಲಿ ವೇಕೆನ್ಸಿಗಳು ಖಾಲಿ ಇವೆ, ಹಾಗೆಯೇ ಅವರು ಯಾವ ಒಂದು ಪ್ರದೇಶದಲ್ಲಿ ಜಾಬ್ ಮಾಡಲಿಕ್ಕೆ ಇಷ್ಟವನ್ನು ಪಡ್ತಿರ್ತಾರೆ, ಸೊ ಅಲ್ಲಿ ಅವ್ರಿಗೆ ಟ್ರಾನ್ಸ್ಫರನ್ನು ನೀಡ್ತಾರೆ. ಮತ್ತು ಆ ಪೋಸ್ಟ್ಗಳಿಗೆ ಖಾಲಿ ಇದ್ದರೆ ಅಲ್ಲಿ ಇವಾಗ ಸೆಲೆಕ್ಟ್ ಆದವರು ಯಾರು ಇರ್ತಾರೆ ಅವ್ರಿಗೆ ಅಲ್ಲಿ ಜಾಯಿನ್ ಮಾಡುವಂಥ ಪ್ರೊಸೆಸ್ ನಡೆದಿರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಇದಕ್ಕೆ ಯಾವುದೇ ತರಹದ ಪರೀಕ್ಷೆ ಇಲ್ಲ, ಹಾಗೆಯೇ ಯಾವುದೇ ತರಹದ ಇಂಟರ್ವ್ಯೂ ಕೂಡ ಇಲ್ಲ. ಕೇವಲ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ ಅನ್ನೋ ಒಂದು ಭಾವನೆನ ಇಟ್ಕೊಂಡು ನೀವು ಈಗಾಗಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಸ್ವಲ್ಪ ಹೋದ್ರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ಒಂದು ಚಾನಲ್ನಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ಗಳಾಗಿರ್ಬೋದು, ಹಾಗೆಯೇ ಎಲ್ಲ ತರಹದ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.